ಆಕಾಶವಾಣಿ ಹಾಸನ. ಹಳ್ಳಿಗಳ ಅಂತರಾಳದ ಮಾತುಗಳನ್ನ ಬಿತ್ತರಿಸುವ, ಹಳ್ಳಿಗಳ ಚಿತ್ರಣವನ್ನ ಸೆರೆ ಹಿಡಿಯುವ ಕಾರ್ಯಕ್ರಮ ಹಳ್ಳಿ ಧ್ವನಿ. ಹಳ್ಳಿ ಧ್ವನಿ. ಹಳ್ಳಿ ಧ್ವನಿ. ಕೇಳುಗರೆ, ಹಾಸನ ತಾಲೂಕು ಬಸವಾಘಟ್ಟದಲ್ಲಿ ಹಮ್ಮಿಕೊಂಡಿದ್ದ ಹಳ್ಳಿ ಧ್ವನಿ ಕಾರ್ಯಕ್ರಮದ ಮೊದಲ ಭಾಗವನ್ನು ಹೋದ ಸೋಮವಾರದಂದು ಆಲಿಸಿದಿರಿ. ಇಂದು ಮುಂದುವರೆದ ಸಂಗತಿಗಳನ್ನು ಬಿತ್ತರಿಸುತ್ತಿದ್ದೇವೆ. ಬಸವಘಟ್ಟದ ಅಭಿವೃದ್ಧಿ ಹಾಗೂ ಇಲ್ಲಿ ಆಗಬೇಕಾಗಿರ್ತಕ್ಕಂತಹ ಕೆಲಸಗಳು ಏನು ಅನ್ನುವಂಥದ್ದು. ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ಕೂಡ ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇರುತ್ತೆ. ಬಸವಘಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸಗಳು ಆಗಿದ್ದಾವೆ, ಏನೆಲ್ಲ ಕೆಲಸಗಳು ಬಾಕಿ ಇದ್ದಾವೆ, ಅವು ಹೇಗೆ ಆಗಬೇಕು ಅನ್ನುವಂತ ವಿಚಾರಗಳನ್ನ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಬೇಕು ಅಂತ ಹೇಳಿ ಹಾಸನದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಉಪ ಮಹಾಪ್ರಬಂಧಕರಾದ ಶ್ರೀ ನಾರಾಯಣ್ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಸವಘಟ್ಟದ ಪುತ್ರರು ಇವರು ಈಗ ನಿಮ್ಮ ಮುಂದೆ. ಊರಿನಲ್ಲಿ 1.5 ಕೋಟಿ ರೂಪಾಯಿಗಳಷ್ಟು ಸಿಮೆಂಟ್ ರಸ್ತೆ ಮತ್ತು ಚರಂಡಿಗಳನ್ನು ಮಾಡಿಸಿದ್ವಿ. ಪಶು ಆಸ್ಪತ್ರೆಗೆ ಬೇಕಾದಂಥ ಜಾಗವನ್ನು ಗುರುತಿಸಿ ಅಲ್ಲಿ ಪಶು ಆಸ್ಪತ್ರೆ ಕಟ್ಟಲಿಕ್ಕೆ ಸಹಕಾರಿ ಮಾಡಿದ್ದೀವಿ. ಕುಡಿಯ ನೀರಿನ ಘಟಕ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅದರ ನಿವೇಶನವನ್ನು ಕೊಂಡು ಸುಂದರವಾದಂಥ ಒಂದು ಸೊಸೈಟಿಯ ಬಿಲ್ಡಿಂಗ್ ಗೋದಾಮನ್ನು ಕಟ್ಟಲಿಕ್ಕೆ ಸಹಕರಿಸಿದ್ದಾರೆ. ಹಾಗೆ ನಮ್ಮೂರಿಗೆ ಬೇಕಾದಂಥ ರಸ್ತೆಗಳು ಎಲ್ಲವೂ ಸಹ ಆಗಿವೆ. ಇನ್ನೂ ಕೆಲವು ಕಾರ್ಯಕ್ರಮಗಳು ಬಾಕಿ ಉಳಿದಿವೆ. ನಮ್ಮೂರಿನಲ್ಲಿಗೆ ಬೇಕಾದಂಥ ಏನು ಬಾಗೇಶ್ವರ ರಸ್ತೆಯಿಂದ ಕಾರಕಟ್ಟೆವರೆಗೂ ಹೋಗುವಂಥ ಸಿಮೆಂಟ್ ರಸ್ತೆ ಆಗಬೇಕಾಗಿತ್ತು. ಅದನ್ನು ಸಹ ಮುಂದೆ ಮಾಡೋಣ ಅಂತ ಹೇಳಿ ಸರ್ಕಾರಿ ಅನುದಾನದ ಕೊರತೆಯಿಂದ ಈಗ ಸದ್ಯಕ್ಕೆ ಸಾಧ್ಯವಾಗಿಲ್ಲ. ಹಾಗೆ ಹಾಸ್ಪಿಟಲ್ ಹಿಂಭಾಗದಿಂದ ಒಂದು ರಸ್ತೆ ಬೇಕಾಗಿತ್ತು, ಕೃಷಿಕರ ಅನುಕೂಲಕ್ಕಾಗಿರುವಂತದ್ದು. ಇನ್ನು 2-3 ರಸ್ತೆಗಳು ಆಗಬೇಕಾಗಿದೆ. ಮತ್ತೆ ಊರಿನಲ್ಲಿ ಇನ್ನೂ ಕೆಲವು ಸಿಮೆಂಟ್ ರಸ್ತೆಗಳ ಆಗಕ್ಕೆ ಬಾಕಿ ಇದೆ. ಅದನ್ನು ಸಹ ಎಲ್ಲರ ಸಹಕಾರದಿಂದ ಮತ್ತು ಸರ್ಕಾರದ ಅನುದಾನದಿಂದ ಮಾಡಿಸ್ಕೊಡ್ಲಿಕ್ಕೆ ನಾವು ಮತ್ತು ನಮ್ಮ ಊರಿನ ಎಲ್ಲ ಮುಖಂಡರ ಪರವಾಗಿ ಅದನ್ನ ಮಾಡಿಸ್ಕೊಡ್ಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಮ್ಮೂರು ತುಂಬಾ ಸುಂದರವಾದ ಊರು. ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಾನು ಸಹ ಏನು 80-90ರ ದಶಕದಲ್ಲಿದ್ದಂಥ ಮಾಸ್ಟರ್ ಡಿಗ್ರಿನಲ್ಲಿ ನಾನು ಒಬ್ಬ. ಹಂಗಾಗಿ ಅವತ್ತು ಎಲ್ಲೋದ್ರೂ ಯಾವ ರೋಡಲ್ಲಿ ನೋಡಿದ್ರು ಬರೀ ಮಾಸ್ಟರ್ ಡಿಗ್ರಿ ಆಗಿರೋರೇ ಕಾಣ್ತಾ ಇದ್ವಿ. ಆಗ ಏನೋ ಒಂಥರ ಹುಚ್ಚು ನಮಗೆ. ಬುಧೇಶ್ವರ ಮಠದಲ್ಲೇ PUC ಮಾಡಬೇಕು ಅಂತ. ನಮ್ಗೆ ಯಾರಿಗೂ ಹಾಸನದಲ್ಲಿ PCMB ಓದಬೇಕು ಅಥವಾ ಟೆಕ್ನಿಕಲ್ ಕೋರ್ಸ್ ಓದಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಾಗೇಶ್ವರದಲ್ಲಿ ಹೈಸ್ಕೂಲ್ ಪಾಸ್ ಆಯಿತು ಅಂದರೆ ಬುಧೇಶ್ವರ ಮಠಕ್ಕೆ ಹೋಗಬೇಕು, ಅದು ಇನ್ನೇನು ಬೇರೆ ಆಪ್ಷನ್ನೇ ಇಲ್ಲ ಅಂತ ನಮ್ಗೆ ಅಂದ್ಕೊಬಿಟ್ಟಿದ್ವಿ ನಾವು. ಅಂದರೆ ಅದು ಒಂದು ಆರ್ಟ್ಸ್ ಡಿಗ್ರಿನೇ ಒಂದು ಪ್ರಮುಖ ಅಂದ್ಕೊಂಡಿದ್ವಿ. ಆ ದಿಸೆನಲ್ಲಿ ಈಗ ನಮ್ಮೂರಿನ ಎಜುಕೇಷನ್ನಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿ ತುಂಬ ಬೇರೆ ಬೇರೆ ಉದ್ಯಮಗಳಲ್ಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಮತ್ತು ಬೇರೆ ಬೇರೆ ಪ್ರವೃತ್ತಿಗಳಲ್ಲಿ ತೊಡಗಿ ನಮ್ಮೂರಿನ ಒಂದು ಘನತೆಯನ್ನ ಎತ್ತಿ ಹಿಡಿದಿದ್ದಾರೆ. ಈ ದಿಸೆನಲ್ಲಿ ಸಾಕಷ್ಟು ಈಗಾಗಲೇ ಶಂಕರೇಗೌಡರು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮೂರಿನಲ್ಲಿ ಈಗ ಒಳ್ಳೊಳ್ಳೆ ಕೃಷಿಕರಿದ್ದಾರೆ. ಕೃಷಿ ಬಗ್ಗೆ, ಹೈನುಗಾರಿಕೆ ಬಗ್ಗೆ ತುಂಬಾ ಒಳ್ಳೆಯ ಅತ್ಯಂತ ಲಾಭದಾಯಕವಾಗಿ ಕೃಷಿ ಮತ್ತು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸಹ ಇದ್ದಾರೆ. ಈ ಒಂದು ದಿಸೆನಲ್ಲಿ ನಾನು ಹೇಳ್ಬೇಕಾಗಿರೋದು ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ಈಗ ನಮ್ಮೂರಿನಲ್ಲಿ ಸೊಸೈಟಿಯನ್ನ ರಚನೆ ಮಾಡಲಿಕ್ಕೆ ನಾನು DCC ಬ್ಯಾಂಕ್ನಿಂದ ನೌಕರನಾಗಿರೋದ್ರಿಂದ ಆ ಒಂದು ದಿಸೆನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಮ್ಮೂರಿನ ಭಾಗ ಏನು ಸೊಸೈಟಿಗೆ ಸೇರ್ಬೇಕಾದಂತ ವ್ಯಾಪ್ತಿ ಸುಮಾರು 3 ಸೊಸೈಟಿನಲ್ಲಿ ಹಂಚಿ ಹೋಗಿತ್ತು. 3 ಸೊಸೈಟಿನಲ್ಲಿ ಹಂಚಿ ಹೋಗಿದ್ರಿಂದ ಅದನ್ನ ಬಿಡುಗಡೆ ಮಾಡಲಿಕ್ಕೆ ಸುಮಾರು 1 ವರ್ಷಗಳ ಕಾಲ ಶ್ರಮಿಸಿ ನಮ್ಮೂರಿನಲ್ಲಿ ಒಂದು ಬಸವಘಟ್ಟದಲ್ಲಿ ಒಂದು ಸೊಸೈಟಿ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಆ ಸೊಸೈಟಿಗೆ ಬೇಕಾದಂತ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಅದಕ್ಕೂ ಸಹ ಗ್ರಾಮಸ್ಥರ ಸಹಕಾರದಿಂದ, ಷೇರುದಾರರ ಸಹಕಾರದಿಂದ ಒಂದು ಸುಂದರವಾದ ಬಿಲ್ಡಿಂಗ್ ಕಟ್ಟಿದೀವಿ. ಈ ಸೊಸೈಟಿ ಪ್ರಾರಂಭವಾದಂತ 5 ವರ್ಷಗಳಲ್ಲಿ 60 ಲಕ್ಷದ ವೆಚ್ಚದ ಒಂದು ಬಿಲ್ಡಿಂಗ್ ಕಟ್ಟಿದೀವಿ. ಇದು ಜಿಲ್ಲೆಯ ನಮ್ಮ ಏನು ಸಹಕಾರಿ ಇತಿಹಾಸದಲ್ಲಿ ವಿಶೇಷವಾದಂಥ ಒಂದು ಕಾರ್ಯ ಮಾಡಿದ್ದೀವಿ. ಇದು ನಮ್ಮ ಊರಿನ ಎಲ್ಲ ಸಹಕಾರಿಗಳಿಗೆ ಸೇರಬೇಕಾದಂಥ ಒಂದು ವಿಚಾರ. ಯಾಕೆಂದರೆ 5 ವರ್ಷದಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ತುಂಬ ಕಷ್ಟದಾಯಕವಾದಂಥ ಕೆಲಸ. ಯಾಕೆಂದರೆ ಇಲ್ಲಿ ಯಾವುದೇ ಠೇವಣಿ ಸಂಗ್ರಹಿಸಿಲ್ಲ ಮತ್ತು ಸಾಲದ ಯೋಜನೆಗಳನ್ನು ಮಾಡಿಲ್ಲ. ಆದರೂ ಸಹ ನಾವು ಲಾಭದಾಯಕವನ್ನು ನಿರೀಕ್ಷಿಸಿ ಮಾಡದೆ ಸಾಲನೂ ಪಡೆದು ಮತ್ತು ಏನು ದೇಣಿಗೆಗಳ ಮೂಲಕ ಈ ಸೊಸೈಟಿಗೆ ಸಾಲಗಾರರು ಮತ್ತು ಎಲ್ಲ ಸಾರ್ವಜನಿಕರಿಂದ ದೇಣಿಗೆಯನ್ನು ಸಂಗ್ರಹಿಸಿ ಒಂದು ಸುಂದರವಾದಂಥ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ. ಈಗ ಹೊಸ ಆಡಳಿತ ಮಂಡಳಿ ರಚನೆ ಆಗಬೇಕಾಗಿದೆ. ಈ ದಿಸೆಯಲ್ಲಿ ನಮ್ಮ ಸೊಸೈಟಿಯಿಂದ ಸುಮಾರು 700 ಜನ ಸಾಲಗಾರರಿಗೆ ಸುಮಾರು 7.5 ಕೋಟಿಯಷ್ಟು ಸಾಲವನ್ನ ಬಸವಘಟ್ಟ ಪ್ಯಾಕ್ಸ್ನ ವ್ಯಾಪ್ತಿಯ ಸಾರ್ವಜನಿಕರಿಗೆ ಸಾಲವನ್ನ ನೀಡಿದ್ವಿ. ಅದೆಲ್ಲದೂ ಸಹ 0% ಮತ್ತು 3% ಇರುವಂತ MT ಸಾಲಗಳಾಗಿರ್ತವೆ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗಿದೆ. ಈ ಒಂದು ದಿಸೆಯಲ್ಲಿ ಈಗ ಸಾರ್ವಜನಿಕರು ಗಮನಿಸಬೇಕು, ಹೊಸದಾಗಿ ಒಂದು ಯೋಜನೆಯನ್ನ ತರಬೇಕಂತ ಇದೀವಿ. ಈಗ ಸೊಸೈಟಿನಲ್ಲಿ ಮೈಕ್ರೋ ATM ಅನ್ನು ಸಹ ಒಂದು ವಾರದ ಅಥವಾ 15 ದಿವಸಗಳಲ್ಲಿ ಮೈಕ್ರೋ ATM ಅನ್ನ ಪ್ರಾರಂಭಿಸಿ, ಮೈಕ್ರೋ ATM ಮೂಲಕ ಯಾವುದೇ ಬ್ಯಾಂಕ್ನಲ್ಲಿ ಯಾವುದೇ ಅಕೌಂಟ್ ಇದ್ರೂ ಸಹ ನಮ್ಮೂರಿನಲ್ಲೇ
ಹೈನುಗಾರಿಕೆ ವಿಚಾರ ಇರ್ಬೋದು, ಅಥವಾ ಪ್ರಧಾನಮಂತ್ರಿ ಸನ್ಮಾನ್ ಯೋಜನೆ ಏನಿದೆ, ಕೃಷಿ ಸನ್ಮಾನ್ ಯೋಜನೆ ಇದಿರ್ಬೋದು, ಗೃಹಲಕ್ಷ್ಮಿದಿರ್ಬೋದು, ಅಥವಾ ಇನ್ನಿತರ ಏನೇ ಸಾರ್ವಜನಿಕ ಏನು ಸರ್ಕಾರದಿಂದ ಬರುವಂಥ ಸಬ್ಸಿಡಿಗಳಿರ್ಬೋದು, ಅವನ್ನೆಲ್ಲವನ್ನೂ ಸಹ ಈ ಒಂದು ಮೈಕ್ರೋ ATM ನಿಂದಲೇ ನಿಮಗೆ ಹಣವನ್ನು ಪಾವತಿಸುವಂಥ ವ್ಯವಸ್ಥೆಯನ್ನು ಇನ್ನೊಂದು 15 ದಿವಸದಲ್ಲಿ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಯಾರು ಸಹ ಇನ್ನು ಮುಂದೆ ಹಾಲಿನ ದುಡ್ಡಿರ್ಬೋದು ಅಥವಾ ಯಾವುದೇ ದುಡ್ಡಿರ್ಬೋದು ಹಾಸನಕ್ಕೆ ಹೋಗಿ ಅಥವಾ ಪಕ್ಕದ ಬಾಗೇಶ್ವರಕ್ಕೆ ಹೋಗಿ ದುಡ್ಡಕ್ಕೆ ಹೋಗಿ ತರಬೇಕಾದ ಅಗತ್ಯ ಇಲ್ಲ. ಇನ್ನು ನಮ್ಮೂರಿನಲ್ಲೇ ಸಹ ಇದೆ. ನನ್ನ ಒಂದು ಕಿರು ಪರಿಚಯ ಏನಂದರೆ, ನನ್ನ ಹೆಸರು ಡಾಕ್ಟರ್ ಮಧು BP ಅಂತೇಳಿ. ನಾನು ಸದ್ಯ ಪಶು ಚಿಕಿತ್ಸಾಲಯ ಹೂವಿನಹಳ್ಳಿ ಕಾವಲು ಹಾಸನ ತಾಲೂಕು ಇಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬೆಂಗಳೂರು ವೆಟರ್ನರಿ ಕಾಲೇಜಲ್ಲಿ ನಾನು BVSCಯನ್ನು 2005ರಲ್ಲಿ ನಾನು ಪಡೆದು 2006ರಲ್ಲಿ MUSCಗೆ ಹೋಗ್ತೇನೆ. ಉತ್ತರ ಪ್ರದೇಶದ IVRA ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಅಲ್ಲಿ ನಾನು MUSCಯನ್ನು ಪಡೆದಿರುತ್ತೇನೆ ಪೆಥಾಲಜಿ ವಿಭಾಗದಲ್ಲಿ. ಅದಾದ ನಂತರ ನಾನು 2008ಕ್ಕೆ ನಾನು ಬಂದು ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಈಗ ನಿಮ್ಮನ್ನೆಲ್ಲ ನೋಡಿದಾಗ, ನಮ್ಮ ಹಿರಿಯರನ್ನ ನೋಡಿದಾಗ ನಿಜವಾಗ್ಲೂ ಹಳ್ಳಿ ಕಡೆ ಮುಖ ನೋಡಬೇಕು ಅಂತ ನನಗೆ ಭಾಳ ಮನಸ್ಸಿಗೆ ಇವತ್ತು ಸಂತೋಷ ಆಗಿದೆ. ಸ್ಕೂಲ್ ಕಂಪೌಂಡ್ ಒಳಗೆ ನಾನು ಬಂದೇ ಇರಲಿಲ್ಲ. ಇವತ್ತು ಬಂದು ನೋಡಿದಾಗ ಇಷ್ಟು ಚೆನ್ನಾಗಿದೆ ನಮ್ಮ ಸ್ಕೂಲು, ನಮ್ಮ ಊರು ಇಷ್ಟು ಚೆನ್ನಾಗಿದೆ ಅಂತ ನಮಗೆ ಆನಂದ ಆಯಿತು. ಖಂಡಿತವಾಗಿ ಸರ್ ಹೇಳ್ದಂಗೆ ಒಂದು ಗ್ರಂಥಾಲಯ ಪುಸ್ತಕಗಳ ಜೊತೆಗೆ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ನಾನು ಇಲ್ಲಿಂದ ಮುಂದಕ್ಕೆ ನಾನು ಗ್ರಾಮಕ್ಕೆ ಮಾಡ್ತೀನಿ ಅಂತ ಹೇಳಿ ನಾನು ಭರವಸೆನ ಕೊಡ್ತೀನಿ. ನಮ್ಮ ಬಸವಘಟ್ಟ ಗ್ರಾಮದಲ್ಲಿ ಸುಮಾರು ಸರ್ ಹೇಳ್ದಂಗೆ ಒಂದು 300 ಮನೆಗಳಿದ್ದಾವೆ. ಎಲ್ಲ ಸೇರಿ ಒಟ್ಟು ಒಂದು 500 ರಾಸುಗಳು, ಒಂದು 850 ದನ ಎಮ್ಮೆ ಸೇರಿ ರಾಸುಗಳಿದ್ದಾವೆ. ಒಂದು 250-300 ಮೇಕೆ ಕುರಿ ಮೇಕೆಗಳಿದ್ದಾವೆ. ಹಾಲು ಉತ್ಪಾದಕರ ಸಹಕಾರ ಸಂಘ ನಮ್ಮ ಬಸವಘಟ್ಟಕ್ಕೆ ಬಂದಿದ್ದು 10/4/1980ರಲ್ಲಿ. ಅಂದಿನ ಅಧ್ಯಕ್ಷರು ಶ್ರೀ ಅಪ್ಪಾಜಿ ಗೌಡರು. ಇವತ್ತಿಗೆ ನಮ್ಮ ಸದಸ್ಯರ ಸಂಖ್ಯೆ 254. ಅದರಲ್ಲಿ ಇವತ್ತು ನಮ್ಮ ಬಸವಘಟ್ಟ ಗ್ರಾಮದಲ್ಲಿ ಹಾಲಾಗ್ತಾ ಇರ್ತಕ್ಕಂಥವ್ರು 90 ಕುಟುಂಬಗಳು. ದಿನಕ್ಕೆ ಸರಾಸರಿ ಅಂದರೆ 1200 ಲೀಟರ್ ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಅದಲ್ಲದೆ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳು, ಬೈರಾಪುರದಿಂದ ಒಂದು 920 ಲೀಟರ್ ಹಾಲು ಬರ್ತದೆ. ತಿರುಪತಿಯಿಂದ ಒಂದು 850 ಲೀಟರ್ ಪರ್ ಡೇ ಹಾಲು ಬರ್ತದೆ. ಒಟ್ಟು ಒಂದು 3000 ಲೀಟ್ರು ನಮ್ಮ ಬಸವಘಟ್ಟ ಗ್ರಾಮಕ್ಕೆ ಹಾಲು ಉತ್ಪಾದನೆ ಆಗ್ತದೆ. ಇದನ್ನು ನಾವೇನು ಮಾಡ್ತೀವಿ, ಒಂದು ಚಿಲ್ಲಿಂಗ್ ಸೆಂಟ್ರ್ ಓಪನ್ ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಯಾವುದೇ ಹಳ್ಳಿನಲ್ಲಿ 1000ಕ್ಕಿಂತ ಜಾಸ್ತಿ ಇದಾದರೆ ಅದು ಕೂಡ ನಮ್ಮ ಬಸವಘಟ್ಟ ಗ್ರಾಮದಲ್ಲಿ ಸ್ಥಾಪನೆ ಆಗಿದೆ. 2023 ಸೆಪ್ಟೆಂಬರಲ್ಲಿ ಸ್ಥಾಪನೆ ಆಗಿರ್ತದೆ. ಇಂದಿನ ಅಧ್ಯಕ್ಷರು BT ರಮೇಶ್ ಅಂತ ಹೇಳಿ, ಮತ್ತು ನಮ್ಮ ಸೆಕ್ರೆಟರಿ ಅವರು ಯೋಗಣ್ಣವರು. ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ನಮ್ಮೂರಲ್ಲಿ ಇತ್ತೀಚೆಗೆ ಹೊಸದಾಗಿ ಕಟ್ಟಡವನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅಲ್ಲಿ ನಮ್ಮ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು ಇರ್ತಾರೆ, ಅದು ಸದ್ಯಕ್ಕೆ ಖಾಲಿ ಹುದ್ದೆ ಇದೆ. ಮತ್ತು ಅಲ್ಲಿ ಕಿರಿಯ ಪಶುವೈದ್ಯಕೀಯ ಪರೀಕ್ಷಕರಿದ್ದಾರೆ, ಅವರು ಕುದುರುಗುಂಡಿಯಲ್ಲಿ ಕೆಲಸ ಮಾಡ್ತಾರೆ. ಕಾರ್ಯ ವ್ಯಾಪ್ತಿಗೆ ನಮಗೆ ಡೆಪ್ಟೇಷನ್ ಆಗಿ ಒಬ್ಬ ಸುಶೀಲಮ್ಮ ಅಂತೇಳಿ ಒಬ್ಬರು ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾರೆ. ಈಗ ನಮ್ಮದು ಇಲಾಖೆಯ ಬಹಳ ಮುಖ್ಯ ಕಾರ್ಯಕ್ರಮ ಅಂತಂದರೆ ಕೃತಕ ಗರ್ಭಧಾರಣೆ, ತಮಗೆಲ್ಲ ಗೊತ್ತಿದೆ. ಇದರಲ್ಲಿ ಏನಕ್ಕೆ ಮಹತ್ವ ಈಗ ಅಂತಂದರೆ ಲಿಂಗಾಧಾರಿತ ವೀರ್ಯನಳಿಕೆಗಳು ಬರ್ತಾ ಇದ್ದಾವೆ ಇವತ್ತು. ಅಂದರೆ ಸೆಕ್ಸಿಡ್ ಸೆಮೆನ್ ಬರ್ತಾ ಇದ್ದಾರೆ. ನಿಮಗೆ ಗೊತ್ತು, ಬಹಳಷ್ಟು ಇಂದಿನ ಓರಿಕರುಗಳನ್ನು ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ. ಅದು ಯಾಕಂದರೆ ಉಪಯೋಗಕ್ಕಿಲ್ಲ ಅಂತೇಳಿ ಭಾಳಷ್ಟು ಬೀದಿಗಳಲ್ಲಿ ನಾವು ನೋಡ್ತಾ ಇದ್ವಿ. ಕರುಗಳಲ್ಲಿ ಎಲ್ಲೆಲ್ಲ ಇದು ಮಾಡ್ತಾ ಇರೋದು, ನಾಯಿಗಳು ತಿಂತಾ ಇರೋದು, ಇದೆಲ್ಲನೂ ಮನಗಂಡು ನಾವೀಗ ಒಂದು ಮುಂದುವರೆದಂತೆ ನಾವು ಟೆಕ್ನಾಲಜಿನಲ್ಲಿ ಮುಂದಕ್ಕೆ ಹೋಗಿ ಸೆಕ್ಸಿಡ್ ಸೆಮೆನನ್ನು ಈಗ ಕಂಡುಹಿಡಿದಿದ್ದಾರೆ. ಲಿಂಗಾಧಾರಿತ ವೀರ್ಯನಳಿಕೆಗಳು ನಿಮ್ಮ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಲ್ಲೂ ಸಿಗುತ್ತೆ, ಎಲ್ಲ ಹಂತಗಳಲ್ಲೂ ಸಿಗುತ್ತೆ. ಬರೀ 250 ರೂಪಾಯಿನಲ್ಲಿ ನಿಮಗೆ ಈ ವೀರ್ಯನಳಿಕೆ ಸಿಗುತ್ತೆ. ದಯಮಾಡಿ ಗ್ರಾಮಸ್ಥರು ಇದನ್ನು ಸದುಪಯೋಗಪಡಿಸ್ಕೊಂಡು 90% ಹೆಣ್ಣು ಕರುಗಳೇ ಹುಡ್ತಕ್ಕಂತಹ ಲಿಂಗಾಧಾರಿತ ವೀರ್ಯನಳಿಕೆಗಳು ಈಗ ಬಂದಿದ್ದಾವೆ. ಮತ್ತು ಇನ್ನೊಂದು ಲಸಿಕಾ ಕಾರ್ಯಕ್ರಮಗಳು ತಮಗೆ ಗೊತ್ತಿದ್ದಂಗೆ ಈಗ ಭಾಳಷ್ಟು ಕಾಯಿಲೆಗಳಿದ್ದಾವೆ. ಕಾಲುಬಾಯಿ ಜ್ವರ ಇರ್ಬೋದು, ಚರ್ಮಗಂಟು ರೋಗ ಇರ್ಬೋದು, ಮತ್ತು PPR, BT, ಬ್ರುಸೆಲ್ಲಾ ಅಂತೇಳಿ ಇವೆಲ್ಲವಕ್ಕೂ ಕೂಡ ಉಚಿತವಾಗಿ ನಮ್ಮ ಇಲಾಖೆಯಿಂದ ಲಸಿಕೆಗಳನ್ನು ಹಾಕ್ತಾ ಇದ್ದಾರೆ. ನಿಮ್ಮ ಹಾಲು ಉತ್ಪಾದಕರ ಕೇಂದ್ರಗಳಲ್ಲಿ ನಿಮಗೆ ಗೊತ್ತಿರುತ್ತೆ. ಗ್ರಾಮಸ್ಥರು ಎಲ್ಲರೂ ಕೂಡ ಹಾಕ್ಸ್ಕೊತಾ ಇರ್ತೀರಿ. ಇತ್ತೀಚೆಗೆ ಚರ್ಮಗಂಟು ರೋಗ ಕೂಡ ಲಸಿಕೆ ಹಾಕಿದ್ದಾರೆ, ಕಾಲುಬಾಯಿ ಜ್ವರದ ರೋಗಕ್ಕೂ ಕೂಡ ಲಸಿಕೆಯನ್ನು ಹಾಕಿದ್ದಾರೆ. ನಮ್ಮ ಸರ್ಕಾರದಿಂದ ವಿಮಾ ಯೋಜನೆ ಇರುತ್ತೆ ಜಾನುವಾರುಗಳಿಗೆ. ರೈತರಿಂದ ಕೇವಲ 15% ಅಷ್ಟೇ ನೀವು ಕಟ್ಟಬೇಕಾಗಿರೋದು. ಇನ್ನು ಉಳಿದಂತೆ 50% KMFR ಕಟ್ತಾರೆ, 25% ಸರ್ಕಾರ ಕಟ್ಟುತ್ತೆ. ಈ ತರ ಒಂದು ಸಂಘದಲ್ಲಿ ಒಂದು 15% ನೀವು ಕಟ್ಟಿದ್ರೆ ನಿಮ್ಮ ರಾಸುಗಳಿಗೆ ವಿಮೆ ಆಗುತ್ತೆ. ಮತ್ತೆ ಸರ್ಕಾರ ಆಗಾಗ ಯೋಜನೆಗಳನ್ನು ಬಿಟ್ಟಂಗೆ ರಬ್ಬರ್ ನೆಲ ಹಾಸುಗಳು ಮತ್ತೆ ಮಿಲ್ಕಿಂಗ್ ಮಿಷಿನ್ಗಳು ಸಿಗ್ತವೆ. ಇವೆಲ್ಲ ಏನಂದ್ರೆ MLAಗಳ ಅಧ್ಯಕ್ಷತೆಯಲ್ಲಿ ಕೆಲವೊಂದು ಕಡೆ ಸೆಲೆಕ್ಟ್ ಅಂತ ನಮ್ಗಳಿಗೆ ಗೊತ್ತೇ ಆಗಿರಲ್ಲ. ಕೆಲವು ಟೈಮ್ ಹಿಂಗೆ ಕೊಡ್ತಾ ಇದ್ದಾರೆ ಇಲ್ಲ ಅಂತಾನೆ ಗೊತ್ತಿರಲ್ಲ. ಹಾಗಾಗಿ ನೀವು ನಿಮ್ಮ ಪಶು ಚಿಕಿತ್ಸಾಲಯಗಳ ಡಾಕ್ಟರ್ ಅಂದ್ರೆ ನಿಮ್ಮ ಬಸವಘಟ್ಟಕ್ಕೆ ಬರ್ತಕ್ಕಂಥ ಹೆಡ್ ಆಫೀಸ್ ಅಂದ್ರೆ ಪಶು ಚಿಕಿತ್ಸಾಲಯ ಕುದುರುಗುಂಡಿ, ಅಲ್ಲಿ ನೀವು ಡಾಕ್ಟರ್ಗಳ ಸಂಪರ್ಕದಲ್ಲಿದ್ರೆ ನಿಮಗೆ ಏನೇನು ಸ್ಕೀಮ್ಗಳಿದೆ ಅಂತ ಗೊತ್ತಾಗ್ತಾ ಇರ್ತದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವಾಗ ನಡೀತಾ ಇರೋ ಸ್ಕೀಮ್ ಅಂದ್ರೆ NLM ಅಂತ ನಿಮಗೆ ಗೊತ್ತಿರ್ಬೋದು. ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಅಡಿ
50% ಸಬ್ಸಿಡಿಯನ್ನು ಕೊಡ್ತಾರೆ. ಏನೇನಕ್ಕೆ ಅಂದ್ರೆ ಕುರಿ ಮೇಕೆ ಸಾಕಾಣಿಕೆಗೆ, ಕೋಳಿ ಸಾಕಾಣಿಕೆಗೆ, ಹಂದಿ ಸಾಕಾಣಿಕೆಗೆ. ಎಷ್ಟು ಮಟ್ಟಕ್ಕೆ ಅಂತ ಫಾರ್ ಎಕ್ಸಾಂಪಲ್ 100 ಕುರಿ ಸಾಕ್ತೀನಿ ಅಂತಂದ್ರೆ ಅದಕ್ಕೆ 1 ಎಕರೆ ಭೂಮಿ ಇರಬೇಕು. 20 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಆಗುತ್ತೆ. ಆ 20 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ 10 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಇನ್ನು 10 ಲಕ್ಷ ಮಾತ್ರ ನೀವು ಹಾಕ್ಬೇಕು. ಆ 10 ಲಕ್ಷದಲ್ಲಿ 8 ಲಕ್ಷ ಲೋನು, 2 ಲಕ್ಷ ಫಲಾನುಭವಿವಂತಿಗೆ. ಇದೇ ತರ 200 ಕುರಿಗೆ, 300 ಕುರಿಗೆ, 400 ಕುರಿಗೆ, 500 ಕುರಿವರೆಗೂ ಕೊಡ್ತಾರೆ. ಅಲ್ಲಿಗೆ 1 ಕೋಟಿವರೆಗೂ ಕೊಡ್ತಾರೆ. 50 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಯಾರು ನಿಮ್ಮಲ್ಲಿ ನಾನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು, ಸ್ವಲ್ಪ ವಿದ್ಯಾವಂತರು, ನಾನು ಇಲ್ಲಿ ಈ ಒಂದು ಇದರಿಂದ ಮುಂದುವರಿತೀನಿ ಅನ್ನಂಗಿದ್ರೆ ದಯಮಾಡಿ ನನ್ನನ್ನೇ ಸಂಪರ್ಕಿಸಿ. ನಾನು ಖಂಡಿತವಾಗಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಆಮೇಲೆ ಕೋಳಿ ಸಾಕಾಣಿಕೆಗೂ ಅಷ್ಟೇ 1,000 ನೀವು ನಾಟಿ ಕೋಳಿಗಳನ್ನ ಸಾಕೋದಾದ್ರೆ ಅದಕ್ಕೂ ಕೂಡ 50 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಕಾಸ್ಟ್, 25 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ನಾಟಿ ಕೋಳಿ ಸಾಕೋದು ಅಂತಂದ್ರೆ ಹ್ಯಾಚರೀಸ್ ಮಾಡಿ ಮರಿಗಳಿಂದ ಮಾರ್ತಕ್ಕಂಥದ್ದು, ಆ ಮಟ್ಟಕ್ಕೆ ಸಾಕ್ಬೇಕು. ಇದು NLM ಯೋಜನೆ. ಮತ್ತೆ ನಿಮ್ಗೆ ಗೊತ್ತಿದ್ದಂಗೆ ನಮ್ಮಲ್ಲಿ ಕುರಿ ಮೇಕೆಗಳು ಸತ್ರೆ 5,000 ರೂಪಾಯಿ ಅನುಗ್ರಹ ಯೋಜನೆ ಇದೆ. ದನ ಎಮ್ಮೆಗಳು ಸತ್ರೆ 10,000 ರೂಪಾಯಿ ಅನುಗ್ರಹ ಯೋಜನೆ ಇದೆ. ಇವಿಷ್ಟು ಸಣ್ಣದಾಗಿ ಏನಂದ್ರೆ ಟೈಮ್ ಲಿಮಿಟ್ ಅಲ್ಲಿ ಈ ಸಣ್ಣ ಒಂದು ಇನ್ಫಾರ್ಮೇಶನ್ ತಮಗೆ ಕೊಡ್ತಾ ಇದ್ದೀನಿ. ಗ್ರಾಮಸ್ಥರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಯಾವ್ದಾರು ಹಸು, ಕರು, ಎಮ್ಮೆ, ಮೇಕೆ ಏನೇ ಇದ್ರು ಕೂಡ ನನ್ನಿಂದ ಆಗ ಅಂತದ್ದು, ನಮ್ಮ ಗ್ರಾಮಕ್ಕೆ ಏನಾದ್ರು ಹುಷಾರಿಲ್ಲ, ಏನಾದ್ರು ಇದ್ದಿದ್ರೆ ಓವರ್ ದಿ ನೈಟ್ ನಾನು ಬರಕ್ಕಾಗದೇ ಇದ್ರು ಕೂಡ ಫೋನಲ್ಲಿ ಏನಾದ್ರು ಚಿಕಿತ್ಸೆ ಹೇಳೋದಾಗ್ಲಿ, ಯಾವುದೇ ತರದ ಒಂದು ಅನುಮಾನ ಇಲ್ದೇ ನನಗೆ ಫೋನ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಒನ್ ಆಲ್. ಪಶುವೈದ್ಯಕೀಯ ಹಾಗೂ ಪಶುಪಾಲನಾ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ, ಅವುಗಳ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇದೇ ಗ್ರಾಮದ ಸುಪುತ್ರರಾದಂತಹ ಮಧು ಅವರು ತಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇದೀಗ ಇದೇ ಶಾಲೆಯ ವಿದ್ಯಾರ್ಥಿನಿ ಸಹನಾ ಇವರಿಂದ ಒಂದು ನೃತ್ಯ ಪ್ರದರ್ಶನ. ಬಹಳ ಸೊಗಸಾಗಿ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ಬಸವಘಟ್ಟದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಗೆ ಎಲ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇದೀಗ ಬಸವಘಟ್ಟದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಪುಷ್ಪ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಸವಘಟ್ಟಕ್ಕೂ ಶಿಕ್ಷಣಕ್ಕೂ ಬಹಳ ಅವಿನಾಭಾವವಾದಂತಹ ಒಂದು ಸಂಬಂಧ. ಶಂಕರೇಗೌಡರು ಮತ್ತು ನಾರಾಯಣವರು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಕಾಲದಲ್ಲಿ 45 ಜನ MA ಓದಿದ್ದು ಅಂತ ಹೇಳಿ. ಒಂದು ಕುಗ್ರಾಮದಲ್ಲಿ 45 ಜನ MA ಓದೋದು ಅಂತ ಅಂದರೆ ಅದು ಸಾಧಾರಣವಾದಂತಹ ಸಂಗತಿಯಲ್ಲ. ಮತ್ತೆ 45ಕ್ಕೂ ಹೆಚ್ಚು ಜನ MA ಓದೋ ಹಾಗೆ ನಮ್ಮ ಪುಷ್ಪ ಮೇಡಮ್ ಅವರು ಮಾಡಬೇಕು ಅಂತ ಹೇಳ್ತಾ ಅವ್ರಿಗೆ ಈಗ ಮೈಕನ್ನು ಹಸ್ತಾಂತರ ಮಾಡ್ತಾ ಇದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ನಾನೊಂದೆರಡು ಮಾತನಾಡಬೇಕು ಅಂತೇಳಿ ಇಷ್ಟಪಡ್ತೀನಿ. ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಆಕಾಶವಾಣಿ ಶ್ರೀಯುತ ಡಾಕ್ಟರ್ ವಿಜಯ್ ಅಂಗಡಿಯವರು ಬಂದು ನಮ್ಮನ್ನು ಅಪ್ರೋಚ್ ಮಾಡಿದ್ರು. ನಮಗೆ ಹಳ್ಳಿ ಧ್ವನಿ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡಿ ಬರುತ್ತೆ ಅನ್ನೋದು ನನಗೆ ಅಂದ್ಕೊಂಡಿರಲಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಸರಿ ಅಂತೇಳಿ ನಮ್ಮ ಒಪ್ಪಿಗೆಯನ್ನು ನಮ್ಮ ಶಿಕ್ಷಕರ ವೃಂದದವರನ್ನು ಮಾತಾಡಿಸ್ಕೊಂಡು ಒಪ್ಪಿಗೆಯನ್ನು ಸೂಚಿಸಿದ್ವು. ಹಾಗಾಗಿ ಈ ಒಂದು ವ್ಯವಸ್ಥೆ ಆಯಿತು. ಹೇಳಬೇಕು ಅಂದರೆ ಬಸವಘಟ್ಟ ಗ್ರಾಮಕ್ಕೆ ನಾನು ಇಷ್ಟಪಟ್ಟು ಬಂದಿದ್ದು. 2020ರಲ್ಲಿ ನಾನು ಶಾಲೆಗೆ ಬಂದಿದ್ದು ಬಹಳ ಇಷ್ಟಪಟ್ಟು ಹಳ್ಳಿಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸಬೇಕು ಅಂತಕ್ಕಂಥ ಆಸೆಯಿಂದ ಈ ಬಸವಘಟ್ಟ ಗ್ರಾಮವನ್ನೇ ಆರಿಸ್ಕೊಂಡೆ. ಈ ಬಸವಘಟ್ಟ ಗ್ರಾಮದಲ್ಲಿ ಈಗ 4 ವರ್ಷದಿಂದ ನಾನು ನೋಡಿದ ಮಟ್ಟಿಗೆ ಇಲ್ಲಿಯ ಜನರು ವಿದ್ಯಾವಂತರು, ಸಹೃದಯಿಗಳು ಮತ್ತು ಶಾಲೆಯ ಕಡೆಗೆ ಬಹಳಷ್ಟು ಒಲವನ್ನು ಇಟ್ಕೊಂಡಿರ್ತಕ್ಕಂಥ ಜನರು ಇಲ್ಲಿದ್ದಾರೆ. ಬಹಳ ಸಂತೋಷದ ಸಂಗತಿ ಇದು. ಇದರ ಜೊತೆಗೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇರ್ಬೋದು, ಎಲ್ಲರೂ ಸಹ ಶಾಲೆಯ ಕಡೆಗೆ ಬಹಳಷ್ಟು ಒಲವನ್ನು ಇಟ್ಕೊಂಡಿರೋಂಥರಾಗಿದ್ದಾರೆ. ನಾನು ಹೇಳಬೇಕಂದ್ರೆ ಬಹಳ ಸಂತೋಷದ ವಿಷಯ. ಏಕೆಂದರೆ ಒಂದು ಶಾಲೆಯ ಕಡೆಗೆ ಸಮುದಾಯ ಬರುವುದಿದೆಯಲ್ಲ, ಅದು ಬಹಳ ಕಷ್ಟ ಸಾಧ್ಯ. ಆದರೂ ಸಹಿತ ನಮ್ಮ ವಿಜಯ್ ಅಂಗಡಿ ಸರ್ ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಹೇಳಿದಾಗ ನಾವೆಲ್ಲರೂ ಹೂ ಅಂದ್ವಿ. ಇದಕ್ಕೆ ಪ್ರಮುಖರಾಗಿ ಈ ಗ್ರಾಮದ ಶ್ರೀಯುತ ನಾರಾಯಣ್ ಸರ್, ಇವರು HDC ಬ್ಯಾಂಕಿನ ಮಹಾಪ್ರಬಂಧಕರು, ಮತ್ತು ಪ್ರಕಾಶ್ ರವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಅವರು ಸಹ, ಮತ್ತು ಕಂಬೇಗೌಡರು ಈ ಊರಿನ ಮುಖ್ಯಸ್ಥರು, ಮತ್ತು
ವಕೀಲರಾಗಿರ್ತಾರೆ. ಇವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೊಡುಗೆಗಳನ್ನು ನೀಡಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡೋತ್ತ ಕೈ ಜೋಡಿಸಿದ್ದಾರೆ. ನಮ್ಮ ಶಾಲೆಗೆ 24-25ನೇ ಸಾಲಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು, ಏನಾದರೂ ಒಂದು ಕೊಡುಗೆಯನ್ನು ಶಾಲೆಗೆ ಕೊಡಬೇಕು. ಸರ್ಕಾರಿ ಶಾಲೆಯ ಮಕ್ಕಳು ಪ್ರೈವೇಟ್ ಶಾಲೆಯ ಮಕ್ಕಳಿಗೇನು ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ಸಂಗತಿಯನ್ನು ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಓಲ್ಡ್ ಸ್ಟೂಡೆಂಟ್ಸನ್ನು ಅಪ್ರೋಚ್ ಮಾಡಿದ್ವಿ. ಅವರು ಸಹ ನಮಗೆ ಕೆಲವು ದಾನಗಳನ್ನು ಕೊಟ್ಟಿದ್ದಾರೆ. ಶಾಲೆಗೆ CC ಕ್ಯಾಮ್ರಾಗಳನ್ನು ಹಾಕಿಸ್ಕೊಟ್ಟಿದ್ದಾರೆ ಮತ್ತು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಈ ಗ್ರಾಮ ಸದಾ ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಮ್ಮ ಶಾಲೆಯ ಶೈಕ್ಷಣಿಕ ಪ್ರಗತಿಗೋಸ್ಕರ ನಮ್ಮ ಶಾಲಾ ಶಿಕ್ಷಕರು ಸಹ ಬಹಳಷ್ಟು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲಿ ಏನಾಗಿದೆ ಅಂತ ಅಂದರೆ ಈ ಕಲಿಯುವ ಆಸಕ್ತಿ ಕಡಿಮೆ ಆಗ್ತಿದೆ. ಯಾಕೆ ಅಂದರೆ ಮನೆಗಳಲ್ಲಿ ಬಳಸುವಂತಹ TV ಮತ್ತು ಮೊಬೈಲ್ಗಳು, ನಮ್ಮ ವಿಜಯ್ ಅಂಗಡಿ ಸರ್ ಹೇಳ್ತಾ ಇದ್ರು, TV ಮತ್ತು ಮೊಬೈಲ್ಗಳೇ ಸಹ ಮಕ್ಕಳನ್ನ ಹಾಳು ಮಾಡ್ತಾ ಇರುವಂಥದ್ದು. ದಯವಿಟ್ಟು ಪೋಷಕರಾದ ನೀವೆಲ್ಲರೂ ಸಹ ಇದನ್ನ ಹೊರತುಪಡಿಸಿ ಮಕ್ಕಳನ್ನ ಆದಷ್ಟು ರೇಡಿಯೋ ಕೇಳುವುದ್ರ ಮೂಲಕ, ಓದುವುದರ ಮೂಲಕ ಮಕ್ಕಳನ್ನ ಪ್ರಚೋದಿಸಿ ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಬಂದಾಗ ಈ ಊರಿನ ಡೈರಿ ಸೆಕ್ರೆಟರಿ ಯೋಗಣ್ಣ ಅವರು ಶಾಲೆಗೆ ಯಾವುದೇ ಕಾರ್ಯಕ್ರಮ ಆದರೂ ಸಹ ಬಹಳ ಚೆನ್ನಾಗಿ ಸಹಕರಿಸಿ ನಮಗೆ ಶಾಲೆಗೆ ಏನು ಬೇಕು ಅಂತಕ್ಕಂಥದ್ದನ್ನು ಗಮನಿಸ್ತಾರೆ. ಅವ್ರಿಗೂ ಸಹ ಈ ವೇದಿಕೆಯ ಕಡೆಯಿಂದ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಒಂದು ಸಂಘ ಸಂಸ್ಥೆಗಳು ಎಲ್ಲ ಒಂದು ಸಹಭಾಗಿತ್ವದೊಂದಿಗೆ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮ ನಮಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ಹೆಚ್ಚು ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮುಂದೆ ಆಗುವಂಥ ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಮ್ಮ ಶಾಲಾ ವತಿಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಲಾ ಶಿಕ್ಷಕ ವೃಂದದವರು ಬಹಳಷ್ಟು ಶ್ರಮಿಸಿದ್ದಾರೆ. ಅವ್ರಿಗೂ ಸಹ ನನ್ನ ಪರವಾಗಿ, ಶಾಲೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಕಾಶವಾಣಿ ಸದಾ ಬೆಳಗುತ್ತಿರಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಸವಘಟ್ಟ ಶಾಲೆಯ ಪ್ರಗತಿಯನ್ನ ಕುರಿತು ಮಾತಾಡಿದಂತಹ ಶ್ರೀಮತಿ ಪುಷ್ಪಾ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಒಂದು ಹಾಡನ್ನ ಕೇಳಿಕೊಂಡು ನಾವು ಮುಂದುವರಿಯೋಣ. ಹಾಸನ ಆಕಾಶವಾಣಿಯ ಚೈತ್ರಾವತಿಯವರು ಗೀತೆಯನ್ನ ಹಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಒಂದು ಜನಪದ ಗೀತೆ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸ್ವಾಳ್ದ ಗಿಡ ಹುಟ್ಟಿತೋ, ನಂಜುಂಡ ದಾಸ್ವಾಳ್ದ ಗಿಡ ಹುಟ್ಟಿತೋ. ದಾಸ್ವಾಳ್ದ ಹೂವ ತಂದು ನಂಜುಂಡ ದಾರ್ಯಾಗ ಪೂಜೆ ಮಾಡಿ, ದಾಸ್ವಾಳ್ದ ಹೂವ ತಂದು ನಂಜುಂಡ ದಾರ್ಯಾಗ ಪೂಜೆ ಮಾಡಿ. ಹೂವಾಡಿ ಹೋಯಿತಯ್ಯೋ ನಂಜುಂಡ ಎದ್ದು ಬಾರಯ್ಯ ಮನೆಗೆ, ಹೂವಾಡಿ ಹೋಯಿತಯ್ಯೋ ನಂಜುಂಡ ಎದ್ದು ಬಾರಯ್ಯ ಮನೆಗೆ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ, ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ. ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ಬಿತ್ತಿ, ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ಬಿತ್ತಿ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸಾಲ್ ಹಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಹಿಡಿದು ನೀರ ಕೊಟ್ಟು,
ಸಾಲ್ ಹಿಡಿದು ಕಬ್ಬ ನೆಟ್ಟು ನಂಜುಂಡ ಮುಂಹಿಡಿದು ನೀರ ಕೊಟ್ಟು ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ ಜಲ ನೋಡಿ ಬಾವಿ ತೆಗೆಯೋ ನಂಜುಂಡ ಕುಲ ನೋಡಿ ಹೆಣ್ಣ ತೆಗೆಯೋ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಮೂಡಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ ಮೂಡಲ ಸೀಮೆಯವನೇ ನಂಜುಂಡ ಮುತ್ತಿನ ಹಾರದವನೇ ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ ಬಡಗಾಲ ಸೀಮೆಯವನೇ ನಂಜುಂಡ ಬಯಲಾದ ರೂಪದವನೇ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ಸಾಲು ತೆಂಗಿನ ಮರವೋ ನಂಜುಂಡ ಮೇಲೆ ನಂಜಾನಗುಡಿಯೋ ಸಾಲು ತೆಂಗಿನ ಮರವೋ ನಂಜುಂಡ ಮೇಲೆ ನಂಜಾನಗುಡಿಯೋ 14 ಪರದಕ್ಷಿಣ ನಂಜುಂಡ 14 ಕಿರುದಕ್ಷಿಣ 14 ಪರದಕ್ಷಿಣ ನಂಜುಂಡ 14 ಕಿರುದಕ್ಷಿಣ ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಧನ್ಯವಾದಗಳು. ಧನ್ಯವಾದಗಳು KR ಚೈತ್ರಾವತಿ ಅವರಿಗೆ. ಕಾರ್ಯಕ್ರಮ ಮುಂದುವರೆದಂತೆ ಹಾಸನದ ಮಲಬಾರ್ ಚಾರಿಟಬಲ್ ಟ್ರಸ್ಟ್ನ ಅಧಿಕಾರಿಗಳಾದ RK ದಯಾನಂದ್ ಅವರು ನಮ್ಮೊಂದಿಗೆ ಇದ್ದಾರೆ. 1-2 ನಿಮಿಷಗಳ ಕಾಲ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ನಾವು ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಎಲ್ಲೆಲ್ಲಿ ಮಾಡ್ತೀವೋ ಅಲ್ಲೆಲ್ಲ ವಿವಿಧ ಆರೋಗ್ಯ ಶಿಬಿರಗಳು ಮತ್ತು ರಕ್ತದಾನ ಶಿಬಿರಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದೀಗ ದಯಾನಂದ್ ಅವರು ನಿಮ್ಮ ಮುಂದೆ. ಹಳ್ಳಿ ಧ್ವನಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ನಮಸ್ಕರಿಸುತ್ತಾ, ಮಲಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆ ಕಳೆದ 15 ವಸಂತಗಳಿಂದ ಹಾಸನದ BM ರೋಡ್ನಲ್ಲಿ ತನ್ನ ಶಾಖೆಯನ್ನು ಹಮ್ಮಿಕೊಂಡು ತನ್ನ ಲಾಭಾಂಶದ 5%ನ CSRಗೋಸ್ಕರ ವಿನಿಯೋಗಿಸ್ತಾ ಇದೆ ಮಲಬಾರ್ ಚಾರಿಟಬಲ್ ಟ್ರಸ್ಟ್ನಲ್ಲಿ. ಮಲಬಾರ್ ಚಾರಿಟಬಲ್ ಟ್ರಸ್ಟ್ನ ಉದ್ದೇಶ ಇಷ್ಟೇನೆ, ಸರ್ಕಾರಿ ಶಾಲೆಯಲ್ಲಿ ಕಲಿತಿರುವಂತಹ ಬಡ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡುವಂತಹ ಕಾರ್ಯಕ್ರಮನ ಕಳೆದ 10 ವಸಂತಗಳಿಂದ ಮಾಡ್ತಾ ಬರ್ತಾ ಇದೆ. ಅದನ್ನ ನಾನು ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡುವಂಥದ್ದು, ಮುಖ್ಯ ಶಿಕ್ಷಕರಾದ ಪುಷ್ಪವತಿ ಮೇಡಮ್ ಈ ವರ್ಷ SLC ಕಲಿತು ಮುಂದೆ ಪ್ರಥಮ PUC ದ್ವಿತೀಯ PUCಗೆ ಹೋಗುವಂತಹ ಅತ್ಯುತ್ತಮ ದರ್ಜೆಯಲ್ಲಿ ಉತ್ತೀರ್ಣರಾದಂತಹ ಮಕ್ಕಳುಗಳನ್ನ ಲಿಸ್ಟ್ಗಳನ್ನ ಈ ವರ್ಷ ಏಪ್ರಿಲ್ ಕಳೆದ ಮೇಲೆ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಈ ವೇದಿಕೆ ಕಾರ್ಯಕ್ರಮದ ಮೂಲಕ ಪ್ರತಿ ಕಾರ್ಯಕ್ರಮದವರೆಗೂ ನಾವು ಮಾಡ್ತಾ ಬರ್ತಾ ಇದೀವಿ. ಬಡ ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳುಗಳಿಗೆ ನಾವು ವಿದ್ಯಾರ್ಥಿ ವೇತನ ವಿತರಣೆ ಮಾಡ್ತೇವೆ. ಅದ್ರದ್ದು ಲಿಸ್ಟ್ ನ ದಯವಿಟ್ಟು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇನ್ನ ಬೇರೆ ಮಕ್ಕಳುಗಳು ಕೂಡ ಇದ್ರದ್ದು ಸದುಪಯೋಗವನ್ನು ಪಡಿಸ್ಕೊಬಹುದು ಅಂತ ಹೇಳ್ತಾ, ಇಂಥ ಅತ್ಯುತ್ತಮ ವೇದಿಕೆ ಕಲ್ಪಿಸಿಕೊಟ್ಟಂತಹ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ವಿಜಯ ಅಂಗಡಿ ಸರ್ಗೂ, ಮಧುಸೂದನ್ ಅವ್ರಿಗೂ ಹಾಗೂ ಎಲ್ಲಾ ಬಸವಘಟ್ಟದ ವಿದ್ಯಾರ್ಥಿನಿಯರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ದಯಾನಂದ್ ಅವರಿಗೆ. ನಾವು ಹಳ್ಳಿ ಧ್ವನಿ ಕಾರ್ಯಕ್ರಮ 1 ವರ್ಷದಿಂದ ಎಲ್ಲೆಲ್ಲಿ ಮಾಡಿದ್ದೇವೆ, ಎಲ್ಲ ಕಡೆನೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಅವರು ಈ ಒಂದು ವಿದ್ಯಾರ್ಥಿ ವೇತನವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅವರು ಆ ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಸದ್ಬಳಕೆಯನ್ನು ಶಾಲೆಯವರು ಮಾಡಿಕೊಳ್ಬಹುದು. ಹೀಗೆ ವರ್ಷ ಪೂರ್ತಿ ಅನೇಕ ಊರುಗಳಲ್ಲಿನ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇರತಕ್ಕಂಥ ಚಾರಿಟಬಲ್ ಟ್ರಸ್ಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಹಾಸನ ಆಕಾಶವಾಣಿಯ ಹಳ್ಳಿ ಧ್ವನಿ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇರುವಂತಹ ಮತ್ತೊಂದು ಪ್ರಮುಖವಾದಂತಹ ಸಂಸ್ಥೆ ನೂವಾಲ್ಗೆ ನ್ಯಾನೋ ಬಯೋಟೆಕ್ ಸಂಸ್ಥೆ. ಇದರ ಕುರಿತು ಕಿರು ಮಾಹಿತಿಯನ್ನ ಮಾಡಿಕೊಡಬೇಕು ಅಂತ ಹೇಳಿ ಅಲ್ಲಿಯ ಮಾರುಕಟ್ಟೆ ಅಧಿಕಾರಿ ಶ್ರೀ ಕುಮಾರಸ್ವಾಮಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಕುಮಾರಸ್ವಾಮಿ. ನಮ್ಮ ತಂದೆ ಹನುಮಂತಯ್ಯನವರು.
ನಿವೃತ್ತ ಶಿಕ್ಷಕರಾಗಿದ್ದರು. 105 ವರ್ಷ ಬದುಕಿದ್ರು. ಅವರು 90ನೇ ಇಸ್ವಿವರೆಗೂ ಸೈಕಲ್ ಹೊಡೆಯೋರು. ಅಂದರೆ ನೀವೇ ತಿಳ್ಕೊಳ್ಳಿ ಅವ್ರ ಆರೋಗ್ಯ ಹೇಗಿತ್ತು ಅಂತ. ಅವ್ರ ಮಗನಾಗಿ ನಾನು 7ನೇವನು. ಈ ಒಂದು ಜೈವಿಕ ದ್ರಾವಣವನ್ನು ನೂಆಲ್ಗಿ ನ್ಯಾನೋಟೆಕ್ ಬ್ಯಾಂಗ್ಳೂರ್ ಇವರು ಏನು ನೀವು ಕೀಟನಾಶಕ ಹೊಡಿತೀರಾ ಅದಕ್ಕೆ ಬದಲಾಗಿ ಇದನ್ನು ಮಾರ್ಪಾಡು ಮಾಡಿ ಕಂಡಿಡಿದು ರೈತರಿಗೆ ಉಪಯೋಗ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವೆಲ್ಲ. ಈಗಾಗಲೇ ಸಾಕಷ್ಟು ಜನ ರೈತರು ಇದನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಇದು ವಿದೇಶಕ್ಕೆ ಹೆಚ್ಚು ಹೋಗ್ತಾ ಇದೆ. ನಮ್ಮ ಭೂಮಿ ತಾಯಿನ ಇವತ್ತು ವಿಷ ಕಳೆನಾಶಕ ಎಲ್ಲ ಹಾಕಿ ಹಾಳು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಒಂದು ದ್ರಾವಣವನ್ನು ಬಳಕೆ ಮಾಡಿಕೊಂಡು ತಾವೆಲ್ಲ ಉಪಯೋಗ ಮಾಡಿಕೊಂಡು ಆರೋಗ್ಯವಂತರಾಗಿರಬೇಕು ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ವಿ. ಇದ್ರ ಬಳಕೆ ಹೇಗಪ್ಪ ಅಂದರೆ 1 ಲೀಟ್ರಿಗೆ 1 ml ಸಾಕು. ನೀವು ಶುಂಠಿ ಬೆಳೆಗೆ 1 ಎಕರೆಗೆ 2-3 ಲೀಟ್ರ್ ಆದ್ರೆ ಸಾಕು. ಇದು ಎಲ್ಲ ಬೆಳೆಗೂ ಆಗುತ್ತೆ. ತುಂಬ ಚೆನ್ನಾಗಿ ಕೆಲಸ ಆಗ್ತಾಯಿದೆ. ವಿಶ್ವಾಸ ಇಟ್ಟು ಇದನ್ನು ಬಳಕೆ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಾನು ಬೆಂಗಳೂರು ಇಸ್ರೋದಲ್ಲಿ ಕೆಲಸದಲ್ಲಿದ್ದೆ. ಅಲ್ಲಿಂದ ಬಂದು 90ನೇ ಇಸ್ವಿಯಿಂದ ರೈತನ ಕೆಲಸ ಮಾಡ್ತಾಯಿದ್ದೀನಿ. ನಾನು ಸಹ ಇದನ್ನು ಬಳಕೆ ಮಾಡ್ಕೊಂಡಿದ್ದೀನಿ. ನನ್ನ ದೇಹನೂ ಹಾಗೆ ಇಟ್ಕೊಂಡಿದ್ದೀನಿ. ನಾವು ಯಾವುದೇ ಒಂದು ಕೆಟ್ಟ ಹವ್ಯಾಸ ಇಲ್ಲ. ನನಗೀಗ 64 ವರ್ಷ. ಈಗಲೂ ನಾನು ಸಹ ಸೈಕಲ್ ಹೊಡಿತೀನಿ. ಆರೋಗ್ಯ ಚೆನ್ನಾಗಿದೆ, BP ಇಲ್ಲ, ಶುಗರ್ ಇಲ್ಲ. ಈ ನಿಟ್ಟಿನಲ್ಲಿ ನೀವೆಲ್ಲ ಬದಲಾವಣೆ ಆಗಿ ಅಂತೇಳಿ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು ಕುಮಾರಸ್ವಾಮಿ ಅವರಿಗೆ. ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಅವರು ಮಾಡಿಕೊಟ್ರು. ನಮ್ಮೆಲ್ಲ ಹಳ್ಳಿ ಧ್ವನಿ ಕಾರ್ಯಕ್ರಮಕ್ಕೂ ಕೂಡ ಅವರು ಕೈ ಜೋಡಿಸ್ತಾ ಬಂದಿದ್ದಾರೆ. ಅವರ ಸಹಕಾರವನ್ನು ಮುಂದಿನ ದಿವಸಗಳಲ್ಲೂ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತಾ, ಬಸವಘಟ್ಟ ಹಾಗೂ ಸುತ್ತಲಿನ ಜನರ ಆರೋಗ್ಯದ ವಸ್ತುಸ್ಥಿತಿಯ ಬಗ್ಗೆ ಈಗ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಸುಮಂತ್ ಇವರು ಹಾಸನದ ಶ್ರೀ ಧರ್ಮಸ್ಥಳ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ಆರೋಗ್ಯದ ತಪಾಸಣೆಯನ್ನು ಮಾಡಿದ್ದಾರೆ. ಅವರು ತಮ್ಮೆಲ್ಲರನ್ನೂ ಕೂಡ ಉದ್ದೇಶಿಸಿ 1-2 ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಶಿಬಿರದಲ್ಲಿ 50 ಜನ ಬಂದು ನಮ್ಮಲ್ಲಿ ತೋರಿಸಿ ಹೋದರು. ಸಾಮಾನ್ಯವಾಗಿ ಅವರಿಗೆ ಮಂಡಿ ನೋವು, ಸೊಂಟ ನೋವು, ನೋವಿನ ಕಾಯಿಲೆಗಳೇ ಹೆಚ್ಚಾಗಿದೆ. ಮತ್ತು ಒಂದು ಅನೆಮಿಕ್ ಪಾಂಡುರೋಗ ಅಂತೇನು ಹೇಳ್ತೀವಿ, ರಕ್ತಹೀನತೆ ಇದೆಯಲ್ಲ, ಅದೊಂದು ಸಮಸ್ಯೆ ಇದೆ. ಇತ್ತೀಚಿನಲ್ಲಿ ಪ್ರಮೇಹ ಅನ್ನೋದೊಂದು ಹೆಚ್ಚಾಗಿದೆ. ಅದು ಬಿಟ್ಟರೆ ಅಷ್ಟು ಹೆಚ್ಚಾಗಿ ಬೇರೆ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಕಂಡು ಬಂದಿದೆ ನಮಗದು ಖುಷಿಯಾಯಿತು. ಈ ಬಸವಘಟ್ಟ ಗ್ರಾಮದಲ್ಲಿ ನಾವು ಶಿಬಿರ ಮಾಡ್ತಿರೋದ್ರಿಂದ ಮುಖ್ಯವಾಗಿ ಬೇಕಾಗಿರೋದು ನಾವೆಲ್ಲರೂ ಒಂದು ಆನೆ ಸಾಕಬೇಕು. ಆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ. ಅದಿಷ್ಟಿದ್ರೆ ನಮ್ಮ ಆರೋಗ್ಯ ಸುಲಭವಾಗಿ, ಸುಖಕರವಾಗಿ, ನೆಮ್ಮದಿಯಾಗಿ, ದೀರ್ಘಾಯುಷ್ಯವಾಗಿ ನಾವು ಬಾಳ್ಬೋದು. ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತೊಂದು ಗೀತೆಯನ್ನು ನಾವು ಕೇಳಿಕೊಂಡು ಬರೋಣ. ಉಷಾ ಮತ್ತು ಸಂಗಡಿಗರಿಂದ ಕನಕದಾಸರ ರಚನೆ. ದೇವಿ ನಮ್ಮ ದ್ಯಾವಾರು ಬಂದಾರು, ಬನ್ನೀರೇ ನೋಡ ಬನ್ನೀರೇ. ದೇವಿ ನಮ್ಮ ದ್ಯಾವಾರು ಬಂದಾರು, ಬನ್ನೀರೇ ನೋಡ ಬನ್ನೀರೇ. ಒಳ್ಳೊಳ್ಳೆ ವರವ ಕೊಡುವಾಳು ನಮ್ಮವ್ವ, ಒಳ್ಳೊಳ್ಳೆ ವರವ ಕೊಡುವಾಳು ನಮ್ಮವ್ವ. ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ. ಕೆಂಗಣ್ಣ ಮೀನ ನಾಗಿನ ಮರಂಗ, ಗುಂಗಾಡಿ ಸೋಮಾನ ಕೊಂದಾನ್ಯ. ಕೆಂಗಣ್ಣ ಮೀನ ನಾಗಿನ ಮರಂಗ, ಗುಂಗಾಡಿ ಸೋಮಾನ ಕೊಂದಾನ್ಯ. ಗುಂಗಾಡಿ ಸೋಮಾನ ಕೊಂದು ವೇದವ, ಗುಂಗಾಡಿ ಸೋಮಾನ ಕೊಂದು ವೇದವ. ಬಂಗಾಲದೊಡನೆ ಇಟ್ಟಾನ್ಯ, ಬಂಗಾಲದೊಡನೆ ಇಟ್ಟಾನ್ಯ, ಬಂಗಾಲದೊಡನೆ ಇಟ್ಟಾನ್ಯ. ದೇವಿ ನಮ್ಮ ದ್ಯಾವಾರು ಬಂದರು, ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ. ಸಿಟ್ಟಲ್ಲಿ ಸಿಂಹನಾಗಿ ನಮರಂಗ, ಹೊಟ್ಟಿಯ ಕರುಳ ಬಗೆದಾನ್ಯ. ಸಿಟ್ಟಲ್ಲಿ ಸಿಂಹನಾಗಿ ನಮರಂಗ, ಹೊಟ್ಟಿಯ ಕರುಳ ಬಗೆದಾನ್ಯ. ಹೊಟ್ಟಿಯ ಕರುಳ ಬಗೆದು ಹಾರವ ಮಾಡಿ, ಹೊಟ್ಟಿಯ ಕರುಳ ಬಗೆದು ಹಾರವ ಮಾಡಿ. ಪುಟ್ಟಾಗೆ ವರವ ಕೊಟ್ಟಾನ್ಯ, ಪುಟ್ಟಾಗೆ ವರವ ಕೊಟ್ಟಾನ್ಯ, ಪುಟ್ಟಾಗೆ ವರವ ಕೊಟ್ಟಾನ್ಯ.
ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ ಡೊಳ್ಳಿನ ಮ್ಯಾಲ್ ಕೈ ಬರಮಪ್ಪ ಹಾಕ್ಯಾನ ತಾಳವ ಶಿವನಪ್ಪ ತಟ್ಯಾನ ಡೊಳ್ಳಿನ ಮ್ಯಾಲ್ ಕೈ ಬರಮಪ್ಪ ಹಾಕ್ಯಾನ ತಾಳವ ಶಿವನಪ್ಪ ತಟ್ಯಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚೆಲುವ ಕನಕಪ್ಪ ಕುಣಿದಾನ್ಯ ಚೆಲುವ ಕನಕಪ್ಪ ಕುಣಿದಾನ್ಯ ಚೆಲುವ ಕನಕಪ್ಪ ಕುಣಿದಾನ್ಯ ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ ಒಳ್ಳೊಳ್ಳೆ ವರವ ಕೊಡುವಾಳು ನಮ್ಮವ್ವ ಒಳ್ಳೊಳ್ಳೆ ವರವ ಕೊಡುವಾಳು ನಮ್ಮವ್ವ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ. ಮತ್ತೊಂದು ಸುಶ್ರಾವ್ಯ ಗೀತೆಯನ್ನು ಹಾಡಿದಂತಹ ಬಸವಘಟ್ಟದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್ ಅವರು ಆಹಾರ ಆರೋಗ್ಯ ಕುರಿತು ಮಾತನಾಡಿದರು. ಇವತ್ತಿನ ದಿನದಲ್ಲಿ ಮನುಷ್ಯನಿಗೆ ಆರೋಗ್ಯದ ಅರಿವು ಎಷ್ಟು ಅವಶ್ಯಕ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ತಾ ಇದ್ದೇವೆ. ಇವತ್ತಿನ ಭವ್ಯ ಭಾರತ ದೇಶದಲ್ಲಿ ಮನುಷ್ಯನಿಗೆ ಆರೋಗ್ಯ ಹೊಂದಿದ್ದರೆ ಬಹಳ ಗೌರವ ಮತ್ತು ಬೆಲೆ ಸಿಗುತ್ತೆ ಅನ್ನುವಂಥದ್ದು ನಾವು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಏಕೆಂದರೆ ಇವತ್ತು ಏನೆಲ್ಲ ಒಳ್ಳೊಳ್ಳೆಯ ಕೆಲಸವನ್ನು ಮಾಡಿದಂಥವರಿಗೆ ನಾವು ಗೌರವಿಸ್ತೀವೋ, ಮುಂದಿನ ದಿನದಲ್ಲಿ ಆರೋಗ್ಯವಂತನಿಗೆ ಗೌರವವನ್ನು ಸನ್ಮಾನವನ್ನು ಮಾಡುವಂಥ ಸ್ಥಿತಿ ಬರುವಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಹತ್ತಿರ ಇದೆ. ಏಕೆಂದರೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಏಳಿಗೆಯನ್ನು ಸಾಧಿಸ್ತಾ ಇದ್ದೀವಿ, ಅಥವಾ ಅಭಿವೃದ್ಧಿಯ ಪಥದಲ್ಲಿ ನಾವು ವಿಶ್ವದಲ್ಲೇ 4 ಅಥವಾ 5ನೇ ಸ್ಥಾನಕ್ಕೆ ತಲುಪಿದ್ದೀವಿ. ಆರೋಗ್ಯ ಕ್ಷೇತ್ರದಲ್ಲೂ ಅಷ್ಟೇ ಉನ್ನತಿಯನ್ನು ಸಾಧಿಸ್ತಾ ಹೋದಾಗ ಮಾತ್ರ ನಿಜವಾದ ದೇಶದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಒಂದು ದೇಶದ ಯಶಸ್ಸು ಅಥವಾ ಒಂದು ದೇಶದ ಅಭಿವೃದ್ಧಿ ಅಥವಾ ನಾವೇನು ಇವತ್ತು GDP ಅಂತ ಕರಿತೀವಿ, ಅದು ನಿಂತಿರೋದು ಆ ದೇಶದ ಒಳಗಿರುವ ಜನರ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ನಿಂತಿದೆ ಅನ್ನುವಂಥದ್ದನ್ನು ಭಾಳಷ್ಟು ಅಭಿವೃದ್ಧಿ ಹೊಂದಿದ ದೇಶಗಳು ಮನಗಂಡಿದ್ದಾವೆ. ಹಾಗಾಗಿ ನಾವು ನಮ್ಮ ಮನೆ ಅಥವಾ ನಮ್ಮ ಪರಿಸರ ಅಥವಾ ನಮ್ಮ ಒಂದು ಯಶಸ್ಸು ಎಲ್ಲವೂ ಒಟ್ಟು ನಿಂತಿರೋದು ನಮ್ಮ ಆರೋಗ್ಯದ ಮೇಲೆ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪರಿಸರ ಚೆನ್ನಾಗಿರಬೇಕು, ಪರಿಸರ ಚೆನ್ನಾಗಿರಬೇಕು ಅಂತಂದರೆ ನಾವು ಆರೋಗ್ಯವಂತರಾಗಿರಬೇಕು. ಇದಕ್ಕೆ ಅವಿನಾಭಾವ ಒಡನಾಟ ಇರೋದರಿಂದ, ಅದರಲ್ಲೂ ನಮ್ಮ ಈ ಭವ್ಯ ದೇಶದಲ್ಲಿ ಪ್ರಕೃತಿ ಸಂಪತ್ತು ಅಥವಾ ದೇವರು ನಮಗೆ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾನೆ. ಹಾಗಾಗಿ ನಾವು ನೀವೆಲ್ಲ ಅರ್ಥ ಮಾಡಿಕೊಂಡು ಆರೋಗ್ಯದ ಕಡೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಹಳ್ಳಿಗಳಿಂದ ತುಂಬಿರುವಂಥ ದೇಶ ಇದು. ಹಳ್ಳಿಗಳಲ್ಲಿ ಆರೋಗ್ಯದ ಬಗ್ಗೆ ಎಲ್ಲ ಒಂದು ಕಡೆ ಒಂದಿಷ್ಟು ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಸಂಪತ್ತಿಗೆ ಪಟ್ಟಣ ಆದರೆ ಆರೋಗ್ಯಕ್ಕೆ ಹಳ್ಳಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂತಹ ಹಳ್ಳಿಗಳಲ್ಲೂ ಸಹ ಆರೋಗ್ಯದ ಕುಸಿತ ಬಹಳ ಆಗ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಆದರೂ ಹಳ್ಳಿಗಳ ವಾತಾವರಣ, ಹಳ್ಳಿಗಳ ಒಂದು ಆಹಾರ ಕ್ರಮ ಇವತ್ತೂ ಸಹ ಇದೆ, ಅಥವಾ ಅದನ್ನು ಬಿಟ್ಟಿರುವಂಥವರಲ್ಲಿ ಭಾಳಷ್ಟು ಜನಗಳಿಗೆ ಆರೋಗ್ಯವನ್ನು ಕೆಡಿಸ್ಕೊಂಡಿರೋರು ಇದ್ದಾರೆ. ಹಾಗಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಮ್ಮ ಜೀವನ ಶೈಲಿ ಏನಿದೆ, ಬೇಗ ಮಲಗುವಂಥದ್ದು, ಬೇಗ ಏಳುವಂಥ ಅಭ್ಯಾಸಗಳು, ಹಾಗೆಯೇ ಎದ್ದ ತಕ್ಷಣ ನೀರು ಕುಡಿಯುವಂಥ ರೂಢಿ, ನಾವು ಬಳಸುವಂಥ ನಮ್ಮ ಮನೆಗಳಲ್ಲೇ ಬೆಳೆದಂಥ ಆಹಾರಗಳನ್ನು ನಾವು ಹೆಚ್ಚು ಆಯಾ ಸಂದರ್ಭದಲ್ಲಿ ಅಂದರೆ ಆಯಾ ವಾತಾವರಣದಲ್ಲಿ ಸಿಗುವಂಥ ಹಣ್ಣು ತರಕಾರಿಗಳನ್ನು ಹೆಚ್ಚೆಚ್ಚು ಬಳಸುವಂಥ ಪದ್ಧತಿಗಳನ್ನು ನಾವು ಮತ್ತೆ ಅಳವಡಿಸ್ಕೋಬೇಕು. ನಾಲಿಗೆ ರುಚಿಗಾಗಿ ಅಥವಾ ಪಟ್ಟಣದಿಂದ ತಂದಂತಹ ಅನೇಕ ಆಹಾರಗಳನ್ನು ಸೇವನೆ ಮಾಡೋದಕ್ಕಿಂತ ನಾವೇ ನಮ್ಮ ಮನೆಯಲ್ಲೇ ಮಾಡಿಕೊಂಡಂತಹ ಅಥವಾ ನಾವು ನಿತ್ಯ ಬಳಕೆ ಮಾಡುವಂಥ ಪದಾರ್ಥಗಳನ್ನು ಹೆಚ್ಚು ತಿನ್ನೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ನಾವೆಲ್ಲರೂ ಕಾಪಾಡ್ಕೋಬೋದು. ಅದಕ್ಕೆ ಹೇಳಿದ್ದು ಆರೋಗ್ಯಕ್ಕೆ ಹಳ್ಳಿ, ಸಂಪತ್ತಿಗೆ ಪಟ್ಟಣ ಅನ್ನುವಂಥದ್ದು. ಹಳ್ಳಿಗರು ಸಹ ಸಂಪತ್ತಿನ ಬೆನ್ನು ಹತ್ತಿ ಹೋಗೋದಕ್ಕಿಂತ ನಾವು ನಮ್ಮ
ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಇನ್ನೊಬ್ಬರ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಒಳ್ಳೆಯ ಕಾರ್ಯಕ್ರಮವನ್ನು ಬಸವಘಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇಂಥ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ, ಶಾಲೆಯ ಆವರಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಒಂದು ಸುದೈವ. ಈ ಥರ ಕಾರ್ಯಕ್ರಮಗಳು ನಿರಂತರವಾಗಿ ಆಕಾಶವಾಣಿಯಲ್ಲಿ ಬಿತ್ತರವಾಗ್ತಾ ಇದ್ದಾವೆ. ಆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಏಳಿಗೆಗೆ, ನಮ್ಮ ಉದ್ಧಾರಕ್ಕೆ, ನಮ್ಮ ಸುಧಾರಣೆಗೆ ಇದ್ದೇವೆ ಅನ್ನುವಂಥ ಮಾತುಗಳನ್ನು ತಮಗೆ ತಿಳಿಸ್ತಾ, ಇನ್ನೂ ಅನೇಕ ಮಾಹಿತಿಗಳು, ವಿಚಾರಗಳು ನಿರಂತರವಾಗಿ ಹಾಸನ ಆಕಾಶವಾಣಿಯಲ್ಲಿ ಕೇಳುತ್ತಾ ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ನಾವು ನೀವೆಲ್ಲ ಸುಂದರಗೊಳಿಸ್ಕೊಳ್ಳೋಣ. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಆಗ್ತಾ ಇದ್ದೀನಿ. ನಮಸ್ಕಾರ. ತಿರುಪತಿ ಹಳ್ಳಿಯ ರಮೇಶ್ ಅವರು ಈ ಸಂದರ್ಭದಲ್ಲಿ ಜಾನಪದ ಗೀತೆ ಹಾಡಿದರು. ಒಂದು ರೈತ ಗೀತೆ. ನಿದ್ದೆ ಇಲ್ದೆ ಗೆಯುತ್ತೀಯ, ಮುದ್ದೆ ಇಲ್ದೆ ಮನಗುತ್ತೀಯ, ಬುದ್ಧಿ ಇಲ್ಲವೇನೋ ರೈತಣ್ಣ, ನಿನಗೆ ಬುದ್ಧಿ ಇಲ್ಲವೇನೋ ರೈತಣ್ಣ. ನಿದ್ದೆ ಇಲ್ದೆ ಗೆಯುತ್ತೀಯ, ಮುದ್ದೆ ಇಲ್ದೆ ಮನಗುತ್ತೀಯ, ಬುದ್ಧಿ ಇಲ್ಲವೇನೋ ರೈತಣ್ಣ, ನಿನಗೆ ಬುದ್ಧಿ ಇಲ್ಲವೇನೋ ರೈತಣ್ಣ. ಇದ್ದ ಬದ್ದ ಕಾಳನ್ನೆಲ್ಲ ಇಲ್ದಂಗೆ ಮಾರಿಕೊಂಡು, ಇದ್ದ ಬದ್ದ ಕಾಳನ್ನೆಲ್ಲ ಇಲ್ದಂಗೆ ಮಾರಿಕೊಂಡು, ಪೆದ್ದನಂಗೆ ಹೊಟ್ಟೆ ಕಟ್ಟುತ್ತೀಯಲ್ಲಣ್ಣ, ಅಣ್ಣ ನೀನು ಪೆದ್ದನಂಗೆ ಹೊಟ್ಟೆ ಕಟ್ಟುತ್ತೀಯಲ್ಲಣ್ಣ. ಹೊಲ ಉಳೋರು ನಾವು, ಕಳೆ ಕೀಳೋರು ನಾವು, ತಿನ್ನೋರು ಯಾರು ಕಣಣ್ಣ. ಹೊಲ ಉಳೋರು ನಾವು, ಕಳೆ ಕೀಳೋರು ನಾವು, ತಿನ್ನೋರು ಯಾರು ಕಣಣ್ಣ, ಅಣ್ಣ ತಿನ್ನೋರು ಯಾರು ಕಣಣ್ಣ. ಹಸ್ರು ಹುಲ್ಲು ಕಿತ್ತು ತಿನ್ಸಿ ಹಸುಗಳ ಸಾಕಿ ನೀನು, ಹಸ್ರು ಹುಲ್ಲು ಕಿತ್ತು ತಿನ್ಸಿ ಹಸುಗಳ ಸಾಕಿ ನೀ ಹಸನಾಗಿ ಹಾಲು ಕರ್ದಣ್ಣ, ನೀನು ಹಸನಾಗಿ ಹಾಲು ಕರ್ದಣ್ಣ. ಹಾಲು ತುಪ್ಪ ಬೆಣ್ಣೆ ಮೊಸರು ಪೇಟೆಗೆ ಸುರಿದು ಬಿಟ್ಟೆ, ಹಾಲು ತುಪ್ಪ ಬೆಣ್ಣೆ ಮೊಸರು ಪೇಟೆಗೆ ಸುರಿದು ಬಿಟ್ಟೆ, ಮಜ್ಜಿಗೆ ಗತಿ ಇಲ್ಲವಣ್ಣ, ಅಣ್ಣ ನಿನಗೆ ಮಜ್ಜಿಗೆ ಗತಿ ಇಲ್ಲವಣ್ಣ. ನಿದ್ದೆ ಇಲ್ಲದೆ ಗೆಯುತ್ತೀಯ, ಮುದ್ದೆ ಇಲ್ಲದೆ ಮನಗುತ್ತೀಯ, ಬುದ್ಧಿ ಇಲ್ಲವೇನೋ ರೈತಣ್ಣ, ನಿನಗೆ ಬುದ್ಧಿ ಇಲ್ಲವೇನೋ ರೈತಣ್ಣ. ಕಾಳು ಕಡ್ಡಿ ಹಾಕಿ ಕೋಳಿ ಸಾಕಿದೆ ನೀನು, ಕಾಳು ಕಡ್ಡಿ ಹಾಕಿ ಕೋಳಿ ಸಾಕಿದೆ ನೀನು, ನೀಟಾಗಿ ಬೆಳೆದು ನಿಂತವಣ್ಣ, ಅಣ್ಣ ಕೋಳಿ ನೀಟಾಗಿ ಬೆಳೆದು ನಿಂತವಣ್ಣ. ಗಾಳವ ಹಾಕಿ ನಿನಗೆ, ಗಾಳವ ಹಾಕಿ ನಿನಗೆ ಮೊಟ್ಟೆ ಮಾಂಸ ತಿಂದು ಮುಗಿಸಿ, ಗಾಳವ ಹಾಕಿ ನಿನಗೆ ಮೊಟ್ಟೆ ಮಾಂಸ ತಿಂದು ನಿಲ್ಲಿಸಿ, ಪುಕ್ಕಾವ ಬಿಟ್ಟು ಹೋದ್ರಣ್ಣ ರೈತ, ನಿನಗೆ ಪುಕ್ಕಾವ ಬಿಟ್ಟು ಹೋದ್ರಣ್ಣ. ನಿದ್ದೆ ಇಲ್ಲದೆ ಗೆಯುತ್ತೀಯ, ಮುದ್ದೆ ಇಲ್ಲದೆ ಮನಗುತ್ತೀಯ, ಬುದ್ಧಿ ಇಲ್ಲವೇನೋ ರೈತಣ್ಣ, ನಿನಗೆ ಬುದ್ಧಿ ಇಲ್ಲವೇನೋ ರೈತಣ್ಣ. ಮಣ್ಣೊಳಗೆ ಸಾಯ್ತೀಯ, ಹಣ್ಣು ಹಂಪ್ಲು ಬೆಳಿತೀಯ ಅಣ್ಣ, ಮಣ್ಣೊಳಗೆ ಸಾಯ್ತೀಯ, ಹಣ್ಣು ಹಂಪ್ಲು ಬೆಳಿತೀಯ, ಹಣ್ಣಲ್ಲ ನೀನು ಏನು ಮಾಡಿದೆ ಅಣ್ಣ, ಅಣ್ಣ ನೀನು ಹಣ್ಣನ್ನು ಏನು ಮಾಡಿದೆ ಅಣ್ಣ. ಹಣ್ಣೆಲ್ಲ ತೆಗೆದುಕೊಂಡು ಪೇಟೆಗೆ ಕಾಣ್ದಂಗೆ ಮಾಡಿ, ಹಣ್ಣೆಲ್ಲ ತೆಗೆದುಕೊಂಡು ಪೇಟೆಗೆ ಮಾರಿಕೊಂಡು, ಹಣ್ಣು ತಿಂದರ್ ಬಣ್ಣ ನೋಡಣ್ಣ, ಅಣ್ಣ ನೀನು ಹಣ್ಣು ತಿಂದರ್ ಬಣ್ಣ ನೋಡಣ್ಣ. ನಿದ್ದೆ ಇಲ್ಲದೆ ಗೆಯುತ್ತೀಯ, ಮುದ್ದೆ ಇಲ್ಲದೆ ಮನಗುತ್ತೀಯ, ಬುದ್ಧಿ ಇಲ್ಲವೇನೋ ರೈತಣ್ಣ, ನಿನಗೆ ಬುದ್ಧಿ ಇಲ್ಲವೇನೋ ರೈತಣ್ಣ, ನಿನಗೆ ಬುದ್ಧಿ ಇಲ್ಲವೇನೋ ರೈತಣ್ಣ. ಕಾರ್ಯಕ್ರಮದ ಕೊನೆಯಲ್ಲಿ ಬಸವಘಟ್ಟದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಸುಧಾ ಅವರು ವಂದನಾರ್ಪಣೆ ಮಾಡಿದರು. ಶ್ರೀ ಗುರುಭ್ಯೋ ನಮಃ. ಈ ದಿನ ಸರ್ಕಾರಿ ಪ್ರೌಢಶಾಲೆ ಬಸವಘಟ್ಟದ ಆವರಣದಲ್ಲಿ ಬಸವಘಟ್ಟ ಗ್ರಾಮದ ಹಳ್ಳಿ ಧ್ವನಿ ಕಾರ್ಯಕ್ರಮವನ್ನು ಆಕಾಶವಾಣಿ ಹಾಸನ ಇವರ ವತಿಯಿಂದ ಆಯೋಜನೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರ್ವಾಹಕರಾದ ವಿಜಯ್ ಅಂಗಡಿಯವರು ಉಪಸ್ಥಿತಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀ ನಾರಾಯಣ್ ಸರ್ ಅವರು ಉಪಮಹಾಪ್ರಬಂಧಕರು, DCC ಬ್ಯಾಂಕ್ ಹಾಸನ. ಇವರು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಶ್ರೀಯುತ BD ಶಂಕರೇಗೌಡರು, ಶಿಕ್ಷಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಬ್ಬಾಲೆ. ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಊರಿನ ಸ್ಥಳ ಮಹಿಮೆಯನ್ನು ವಿವರಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಪುಷ್ಪಾ ಮೇಡಮ್ ರವರಿಗೂ ಮತ್ತು ಸಣ್ಣ ನಂಜೇಗೌಡರು ಊರಿನ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇವರಿಗೂ ಕೂಡ ನಾವು ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ.
ಶ್ರೀಯುತ ಕಂಬೇಗೌಡರು, ಬಸವಘಟ್ಟ ಗ್ರಾಮಸ್ಥರು ಹಾಗೂ ಶಾಲೆಗೆ ಉದಾರವಾದ ದೇಣಿಗೆಯನ್ನು ನೀಡಿರುತ್ತಾರೆ. ಇವರಿಗೂ ಕೂಡ ನಾವು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ದಯಾನಂದ್, ವ್ಯವಸ್ಥಾಪಕರು, ಮಲಬಾರ್ ಚಾರಿಟಬಲ್ ಟ್ರಸ್ಟ್, ಹಾಸನ. ಡಾಕ್ಟರ್ ಮಧು ಸರ್, ಪಶುವೈದ್ಯರು, ಬಸವಘಟ್ಟ. AR ಚೇತನ್ ಕುಮಾರ್, ಯೋಗ ಚೇತನ ಕೇಂದ್ರ, ಅಡಗೂರು. ಕುಮಾರಸ್ವಾಮಿ, ನ್ಯೂ ಆಲ್ಗಿ ಬಯೋಟೆಕ್ ಸಂಸ್ಥೆ, ಹಾಸನ. GS ಗಿಡ್ಡೇಗೌಡರು, ನಿವೃತ್ತ ಶಿಕ್ಷಕರು ಹಾಗೂ ರೋಟರಿ ಸಂಸ್ಥೆಯ ಅರುಣ್ ಕುಮಾರ್ ಹಾಗೂ ಸುರೇಶ್ ಕುಮಾರ್ ಅವರು. ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗದವರು, ಹಾಸನ. ಡಾಕ್ಟರ್ ಶಿವಪ್ರಸಾದ್ ನೇತ್ರಾಲಯ ಸಿಬ್ಬಂದಿ ವರ್ಗ, ಹಾಸನ. ಹಾಸನ ರಕ್ತನಿಧಿ ಸಿಬ್ಬಂದಿ ವರ್ಗದವರು. ಆನಂದಾಸ್ ಡಯಾಗ್ನೋಸ್ಟಿಕ್, ಹಾಸನ ಹಾಗೂ V3 ಡೆಂಟಲ್ ಕೇರ್, ಹಾಸನ ಸಿಬ್ಬಂದಿಯವರು. ಇವರೆಲ್ಲರೂ ಕೂಡ ಇಂದು ಶಾಲೆಯ ಆವರಣದಲ್ಲಿ ಬಸವಘಟ್ಟ ಜನತೆಗೆ ಅನುಕೂಲವಾಗುವಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ನಮ್ಮ ಶಾಲೆಯ ಪರವಾಗಿ ಹಾಗೂ ಈ ಬಸವಘಟ್ಟ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. SDMC ಅಧ್ಯಕ್ಷರಾದ ಶ್ರೀಯುತ ಅಶೋಕ್ರವರು ಹಾಗೂ ಬಸವಘಟ್ಟದ ಯುವ ಮುಖಂಡರಾದ ಪ್ರಕಾಶ್ರವರು ಇಂದಿನ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅವರಿಗೂ ಕೂಡ ನಾವು ನಮ್ಮ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಗ್ರಾಮ ಪಂಚಾಯಿತಿ ಬಸವಘಟ್ಟ, ಕೃಷಿ ಪತ್ತಿನ ಸಹಕಾರಿ ಸಂಘ, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶು ಆಸ್ಪತ್ರೆ, ರೋಟರಿ ಕ್ಲಬ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, HDCC ಬ್ಯಾಂಕ್, ವೆಂಕಟೇಶ್ವರ ಟ್ರೇಡರ್ಸ್, ಈ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಹಳ್ಳಿ ಧ್ವನಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ, ಅಕ್ಕಪಕ್ಕದ ಗ್ರಾಮದ ಪೋಷಕರೆಲ್ಲರಿಗೂ ಹಾಗೂ ಈ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ಉಚಿತವಾಗಿ ನೀಡಿದಂತಹ ಎಲ್ಲ ದಾನಿಗಳಿಗೂ ಕೂಡ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೊಮ್ಮೆ ಬಸವಘಟ್ಟದ ಎಲ್ಲ ಜನರಿಗೂ ಹಾಗೂ ಅಕ್ಕಪಕ್ಕದ ಗ್ರಾಮದ ಜನರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಇದುವರೆಗೂ ಹಾಸನ ತಾಲೂಕು ಬಸವಘಟ್ಟ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಹಳ್ಳಿ ಧ್ವನಿ ಕಾರ್ಯಕ್ರಮದ ವಿವರಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಹಳ್ಳಿ ಧ್ವನಿ ಕಾರ್ಯಕ್ರಮದ ನಿರೂಪಣೆ ಅರಕಲಗೂಡು ವಿ ಮಧುಸೂದನ್. ಸಹಾಯ GR ರವಿಶಂಕರ್. ಸಂಕಲನಕ್ಕೆ ಸಹಕಾರ ನಾಜೀಮಾ ಬಾನು ಮತ್ತು KC ಲತಾ.